ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಚೆನ್ನಾಗಿರಬೇಕು ಅಂತಲೂ ದೇವ್ರ ಹತ್ರ ಕೇಳ್ಕೊತೀನಿ. ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ, ಹಾಗೆ ವಿಡಿಯೋನೂ ಮಾಡೋಕ್ಕಾಗಿರಲಿಲ್ಲ. ಒಂದು ವಿಡಿಯೋ ಇತ್ತು, ವಿಡಿಯೋ ಕೂಡ ಅದು ಕೂಡ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂದರೆ ತಿರುಪತಿ ಬ್ಲಾಗ್ ಮಾಡಿರೋದು, ಅದು ಅಪ್ಲೋಡೇ ಆಗಿರಲಿಲ್ಲ. ಯಾಕೆ ಅಂತಲೇ ಗೊತ್ತಿಲ್ಲ, ಅಪ್ಲೋಡ್ ಆಗಿ ಮತ್ತೆ ಡಿಲೀಟ್ ಆಯ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅದನ್ನ ಅಲ್ಲಿಗೆ ಬಿಟ್ಟೆ, ಮತ್ತೆ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸರಿ, ತಿರುಪತಿಯಿಂದ ಬಂದಮೇಲೆ ನಾವು ರೆಸ್ಟ್ ಮಾಡ್ತಿದ್ವಿ, ನನಗೂ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಸ್ವಲ್ಪ ಮನೆಗೆ, ನಮ್ಮ ಅಮ್ಮನ ಮನೆಗೆ ಎಲ್ಲ ಓಡಾಡಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಓಡಾಡ್ತಾ ಇದ್ವಿ. ಸರಿ ನಡಿ ಎಲ್ಲರ ಹೊರಗಡೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಎಲ್ಲಿಗೆ ಅಂತ ನೋಡಿದ್ರೆ ಜಾನಪದ ಲೋಕಕ್ಕೆ ಕರ್ಕೊಬಂದಿದ್ರು ನಮ್ಮ ಮನೆಯವರು. ಸರಿ, ತುಂಬ ದಿನ ಆಗಿತ್ತಲ್ಲ, ತುಂಬ ದಿನ ಅಲ್ಲ, ಯಾವಾಗ ಅಂತಂದರೆ ನಾನು ನಮ್ಮ ಮನೆಯವ್ರ ಜೊತೆ ಒಂದು ಮದುವೆ ಆದಮೇಲೆ ಏನೋ ಒಂದ್ಸಲ ಬಂದಿದ್ದೆ ಗೈಸ್. ನಾವು ಮದುವೆಯಾಗಿ 5 ವರ್ಷ ಆಯಿತು. ಮದುವೆ ಆದಮೇಲೆ ನನ್ನನ್ನು ಕರ್ಕೊಬಂದಿದ್ರು ಇಲ್ಲಿಗೆ. ಆವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇತ್ತು. ತುಂಬ ಚೇಂಜಸ್ ಕೂಡ ಆಗಿದೆ. ಆವಾಗ ನಾವು ಬಂದಾಗ 50 ರೂಪಾಯಿ ಇತ್ತು ಟಿಕೆಟು, ಇವಾಗ ಒಬ್ರಿಗೆ 50. 3 ವರ್ಷದ ಮೇಲಿರೋರಿಗೆ 50 ರೂಪಾಯಿ ಟಿಕೆಟು, ಇವಾಗ ಒಬ್ರಿಗೆ 100 ರೂಪಾಯಿ. ಆ ಥರ ಆಗಿತ್ತು ಟಿಕೆಟು. ಆವಾಗೆಲ್ಲ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಗಿದೆ. ಆಮೇಲೆ ಒಳಗಡೆ ಎಲ್ಲ ಹೋಗಿ ನೋಡಿದ್ವಿ. ನಾವು ಬಂದಾಗ ಇದೆಲ್ಲ ಇತ್ತು ಅಂತಲೇ ಗೊತ್ತಿಲ್ಲ ಗೈಸ್. ಅಂದರೆ ಇವಾಗ ಎಲ್ಲ ರೀಸೆಂಟಾಗಿ ಪೇಂಟ್ ಮಾಡಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಒಳಗಡೆ ಚೆನ್ನಾಗಿತ್ತು, ಎಲ್ಲನೂ ನೋಡ್ತಾ ಇದ್ವಿ. ತುಂಬ ವರ್ಷನೇ ಆಗೋಗಿತ್ತು. ನಾವು ರಾಮನಗರದಲ್ಲಿ ಇದ್ರೂ ಕೂಡ ಇಲ್ಲಿ ಬಂದು ನೋಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಅಲ್ಲೊಂದು ಕೋತಿ ಏನು ಮಾಡ್ತಾಯಿತ್ತು, ತೆಂಗಿನಕಾಯಿ ಇತ್ತಲ್ಲ, ಅದನ್ನೆಲ್ಲ ಎತ್ಕೊಂಡೋಗಿ ಮೇಲ್ಗಡೆ ಎತ್ಕೊಂಡೋಗಿ ತಿಂತಾಯಿತ್ತು. ಅದನ್ನು ನೋಡ್ಬಿಟ್ಟು ನನ್ನ ಮಗ ಕೋತಿ ಅಂತಿದ್ದ. ಅದನ್ನು ಕೂಡ ನೋಡಿಕೊಂಡು, ಹಾಗೆಯೇ ಅಲ್ಲಿ ಒಳಗಡೆ ಎಲ್ಲ ಪ್ಲೇಸ್ ಇತ್ತು, ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜಾನಪದ ಲೋಕ ಅಂದರೆ ಹಾಗೆ ಅಲ್ವಾ, ಅಂದರೆ ತುಂಬ ಸ್ಪೆಷಲಾಗಿತ್ತು. ಹಾಗೆಯೇ ಇಲ್ಲಿ ಕಾಂತಾರ ಅಂತಿದ್ದ ನನ್ನ ಮಗ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಹೌದು ಕಣೋ ಕಾಂತಾರ ಅಂತ. ಅವನು ಒಂದ್ಸಲ ಕರ್ಕೊಂಡೋಗಿ ತೋರಿಸಿದ್ದಷ್ಟೇ ನಾವು ಕಾಂತಾರನ ಫಿಲಮು ಥಿಯೇಟ್ರಲ್ಲಿ. ಅದನ್ನು ಅವಾಗಿಂದ ಇವತ್ತಿನವರೆಗೂ ಮರ್ತೇ ಇಲ್ಲ ಅವನು. ಅದನ್ನು ಹಾಗೆ ನೆನಪಲ್ಲಿ ಇಟ್ಕೊಂಡಿದ್ದಾನೆ. ಹಾಗೆ ನಾನು ಹೋಗಿ ನೋಡ್ತಾ ಇದ್ದೆ, ಅವ್ನಿಗೆ ಹೇಳ್ತಾ ಇದ್ದೆ, ಭೂತದ ಕೋಲ ಕುಣಿತ ಇದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತಾ ಇದ್ದೆ ಅವನಿಗೆ. ಹಂಗಂದರೆ ಏನು ಅಂತಲೇ ಮಕ್ಕಳು ಗೊತ್ತಿಲ್ಲ ಪಾಪ, ಆದ್ರೂ ಹೇಳ್ಕೊಡ್ಬೇಕಲ್ಲ. ಹಾಗೆ ಇಲ್ಲಿ ಒಳಗಡೆ ಹಸು ಹತ್ರ ಹಾಲು ಕರಿಯೋದೆಲ್ಲ ಇತ್ತಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ನನಗೆ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾಯಿತ್ತು. ಯಾಕೆಂದರೆ ಅವಾಗೆಲ್ಲ ಹಸು ಸಾಕ್ತಾಗಲ್ಲ ನಾವು 4 ಗಂಟೆಗೆ ಎದ್ದು ಕಸ ಗುಡಿಸಿ ಎಮ್ಮೆ ಸಗಣಿ ಎಲ್ಲ ಬಾಚಿ, ಹಸು ಸಗಣಿ ಎಲ್ಲ ಬಾಚಿ ತಗೊಂಡೋಗಿ ನಾವು ಹೋಗಿ ಹೊಲ್ದ ಹತ್ರ ಹಾಕ್ಕೊಂಡು ಬರ್ತಾಯಿದ್ವಿ. ಅದೆಲ್ಲ ತುಂಬ ಅಂದರೆ ತುಂಬ ನೆನಪಾಯ್ತಿತ್ತು. ಜಾನಪದ ಲೋಕಕ್ಕೆ ಬಂದು ನೋಡ್ತಾ ಇದ್ರೆ ಪ್ಲೇಸು. ಹಾಗೆ ಹೆಂಗೆ ಅಂದರೆ ನಮ್ಮ ತಾತನ ಹತ್ರ ಒಂದು ಏನಿಲ್ಲ ಅಂದರೂ ಒಂದು 50-60 ಕುರಿ ಇದ್ದೋ ಗೈಸ್, ಅಷ್ಟು ಕುರಿಗಳಿದ್ದೋ. ಇವಾಗೆಲ್ಲ ನೋಡ್ತಾ ಇದ್ದರೆ ಇದೆಲ್ಲ ಹಂಗೆ ನೆನಪಾಗ್ತಿತ್ತು. ಅಷ್ಟು ಮಡಗಿದ್ರು ನಮ್ಮ ತಾತ ಕುರಿಗಳನ್ನೆಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಸೆಲ್ಫಿ ತೆಗಿತೀನಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಹಾಗೆ ಸೆಲ್ಫಿ ತೆಗಿತಾ ಇದ್ದೆ. ಆಡು ಕುರಿ, ನಾವೆಲ್ಲ ಕುರಿ ಆಡುಗಳು ಎಲ್ಲನೂ ಸಾಕಿದ್ವಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ಹಾಗೇ ನನಗೆ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾಯಿತ್ತು. ಈ ಹಸು ನೋಡ್ತಾ ಇದ್ದರೆ ನನಗಂತೂ ನಮ್ಮ ಮನೆಯಲ್ಲಿ ಒಂದು ಹಸು ಇತ್ತು, ಅದೇ ನೆನಪಾಗ್ತಾಯಿತ್ತು. ನಿಜವಲ್ಲೂ ಇದು ನಿಜನಾ, ಒರಿಜಿನಲ್ ಹಸು ಥರನೇ ಕಾಣಿಸ್ತಾಯಿತ್ತು. ಆ ಥರ ಇತ್ತು ಹಸು, ಮಾತ್ರ ಸೂಪರಾಗಿ ಕಾಣಿಸ್ತಾಯಿತ್ತು. ಹಾಗೆಯೇ ಇವನ್ನೆಲ್ಲ ನೋಡ್ತಾ ಇದ್ದರೆ ಏನು ಅನಿಸುತ್ತೆ ಗೊತ್ತಾ, ಈಗ ಹಳ್ಳಿ ಜೀವನನೇ ಬೆಸ್ಟು ಅನಿಸುತ್ತೆ ಗೈಸ್ ನನಗೆ ಗೊತ್ತಿರೋ ಪ್ರಕಾರ. ಯಾಕೆಂದರೆ ಯಾವ ತಲೆನೋವು ಇರಲ್ಲ, ಯಾವ ಗಲಾಟೆ ಇರಲ್ಲ, ಯಾವ ಇದೂ ಇರಲ್ಲ. ಈ ಎಮ್ ಐ ಕಟ್ಟಬೇಕು ಅನ್ನೋದಿರಲ್ಲ, ಬಾಡಿಗೆ ಕಟ್ಟಬೇಕು ಅನ್ನೋದಿರಲ್ಲ. ಒಂದು ಹಳ್ಳಿ ಮನೆ ಆದರೂ ಗುಡಿಸಲಲ್ಲಿದ್ದರೂ ನೆಮ್ಮದಿಯಾಗಿ ಜೀವನ ಮಾಡಿಬಿಡ್ಬೋದು. ಆದರೆ ಈ ಬಾಡಿಗೆ ಮನೆಯಲ್ಲಿ ಬೆಂಗಳೂರು ಜೀವನದಲ್ಲಿ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಬಾಡಿಗೆ ಕಟ್ಕೊಂಡು, ಮನೆ ರೇಷನ್ ನೋಡಿಕೊಂಡು, ಮಕ್ಕಳು ನೋಡಿಕೊಂಡು, ಅದ್ರ ಜೊತೆಗೆ ಮನೆ ಮೇಂಟೈನ್ ಮಾಡಿಕೊಂಡು ಇರೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಅದಂತೂ. ಈ ಥರ ಹೊರಗಡೆ ಏನಾರ ಬಂದು ಈ ಥರ ಎಲ್ಲ ನೋಡಿದ್ರೆ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ.
ಎಷ್ಟು ಸಖತ್ತಾಗಿತ್ತು ಅಂದರೆ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಬಂದಾಗೆಲ್ಲ ಈ ಥರ ಎಲ್ಲ ಇರಲೇ ಇಲ್ಲ. ಹಾಗೆ ಅಲ್ಲಿ ಬೋಟು ಕೂಡ ಇತ್ತು. ನಾವು ಹೋಗಿದ್ದ ಟೈಮ್ಗೆ ಆಗಲೇ 12:30 ಆಗೋಗಿತ್ತು ನಾವು ಹೋದಾಗ. ಒಂದು 11 ಗಂಟೆಗೆ ನಾವು ಮನೆ ರೆಡಿಯಾಗಿ ಹೊರಟ್ವಿ ಇಲ್ಲಿಂದ. ಸ್ವಲ್ಪ ಹಾಗೇ ಅಲ್ಲಿ ಸೈಬರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಹೋದ್ವಿ. ನೋಡಿದ್ರೆ ಅಲ್ಲಿ 12 ಗಂಟೆ ಅವ್ರು ಊಟ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದೇ ಕ್ಲೋಸ್ ಮಾಡಿಕೊಂಡು ಹೋಗ್ತಾಯಿದ್ರು. ಈ ಥರ ಮರಗಳು, ಈ ಥರ ಒಂದು ವಾತಾವರಣ ನೋಡ್ತಾಯಿದ್ರೆ, ನೇಚರ್ನ ನೋಡ್ತಾಯಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ, ಮನಸ್ಸಿಗೆ ತೃಪ್ತಿ ಅನಿಸ್ತಿತ್ತು. ತುಂಬ ವರ್ಷಗಳೇ ಆಗೋಗಿತ್ತು ಈ ಕಡೆ ಸೈಡಂತೂ ಬಂದು. ಇದಂತೂ ಹೊಲ ಬಿತ್ತನೆ ಮಾಡ್ತಾರಲ್ಲ, ಹೊಲ ಉಳ್ತಾರೆ ಅಂತಾರೆ ನಮ್ಮ ಸೈಡು. ಹೊಲ ಉಳ್ಬೇಕಾರೆ ಹೊಲ ಬಿತ್ತನೆ ಮಾಡ್ತಾರೆ. ಅದೆಲ್ಲ ನೋಡ್ತಿದ್ರೆ ನಮ್ಮದು ಆವಾಗ ಹಸುನ ಇಟ್ಕೊಂಡು ಹೊಲ ಬಿತ್ತುತ್ತಾ ಇದ್ರಲ್ಲ, ಇವಾಗೆಲ್ಲ ಯಾರು ಹಸುನ ಇಟ್ಕೊಂಡು ಹೊಲ ಬಿತ್ತುತ್ತಾರೆ? ಇದನ್ನೆಲ್ಲ ನೋಡ್ತಾಯಿದ್ರೆ ಮನಸ್ಸಿಗೆ ಹಂಗೇ ನಮಗೆ ನಮ್ಮ ತಾತನ ಕಾಲದಲ್ಲಿ ನಮ್ಮನ್ನೆಲ್ಲ ಹಂಗೆ ಕರ್ಕೊಂಡೋಗಿ ಕಳೆ ಕೀಳ್ತಾರೆ, ಕಳೆ ಅಂತಾರೆ, ಕಳೆ ಕೀಳು ಬನ್ನಿ ಅಂತ ಕರೀತಾರೆ. ಆ ಥರ ಅಲ್ಲಿ ಊರು ಸೈಡಲ್ಲೆಲ್ಲ ಕರೀತಾಯಿದ್ರು. ಹಂಗೆ ಕರ್ಕೊಂಡೋಗಿ ನಮ್ಮನ್ನೆಲ್ಲ ನಮ್ಮ ಕೈಲೇ ಕೆಲಸ ಮಾಡ್ತಿದ್ರು. ಆವಾಗ ಯಾವ ಜನನೂ ಕರ್ಕೊತಾ ಇಲ್ಲ, ಕೂಲಿಗೂ ಕರ್ಕೊತಿರ್ಲಿಲ್ಲ, ನಾವೇ ಮಾಡ್ಕೊತಾ ಇದ್ವಿ. ಈ ಸುಣ್ಣದ ಗೂಡು ನೋಡಿದಾಗ ನನಗೆ ನಮ್ಮ ತಾತ ಒಂದು ಸಲ ಮಾಡಿದ್ರು ಸುಣ್ಣದ ಗೂಡು. ಅದೆಲ್ಲ ತುಂಬ ನೆನಪಾಯಿತು ನನಗೆ. ಇಲ್ಲಿಗೆ ಬಂದಾಗ ನನ್ನೆಲ್ಲೋ ನನ್ನ ಚಿಕ್ಕ ಹುಡುಗಿನಲ್ಲಿ ಇದ್ದಿದ್ದೇ ನನಗೆ ಅದು ನೆನಪಾಯ್ತಾಯಿತ್ತು. ಯಾಕೆಂದರೆ ಅವಾಗೆಲ್ಲ ನಮ್ಮ ಮನೇಲಿ ಎಣ್ಣೆ ಮಾಡ್ತಾಯಿದ್ರು, ಸುಣ್ಣದ ಗೂಡು ಅಂತ ಇಟ್ಟಿರೋರು. ಅದನ್ನೆಲ್ಲ ಸುಣ್ಣ ಎಲ್ಲ ಸುಡ್ತಾಯಿದ್ರು. ಆಮೇಲೆ ಏನು ಮಾಡ್ತಿದ್ರು, ಅಷ್ಟೊತ್ತಿಗೆ ಎದ್ದು ಹಸು ನೋಡೋದು, ಆ ಎಣ್ಣೆ ಸಗಣಿನ ತಗೊಂಡೋಗಿ ತಿಪ್ಪೆಗೆ ಎಸ್ಬಿಟ್ಟು ಬರೋದು, ಇದೆಲ್ಲ ನೋಡ್ತಾಯಿದ್ರೆ ನನಗೆ ಅದೇ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾಯಿತ್ತು. ಅದೆಲ್ಲ ನೆನೆಸ್ಕೊತಾ ಇದ್ದರೆ ನಾವಿನ್ನೂ ಅಲ್ಲೇ ಇರಬೇಕಾಗಿತ್ತು ಅಂತ ಅನಿಸ್ತಿತ್ತು. ಇನ್ನು ಈ ಬಿದಿರು ಮರ ವನ ಅಂತ ಹೇಳ್ತಾರಲ್ಲ, ಇದು ನೋಡಿದಾಗಂತೂ ನಾವು ಕಾಡಿಗೆ ಹೋಗಿ ಸೌದೆ ತೊಗೊಂಬರ್ತಾಯಿದ್ವಿ. ಅದನ್ನು ನೋಡೋಷ್ಟೇ ನನಗೆ ಖುಷಿ ಆಗೋಯಿತು. ಈ ಕಾಡಿಗೆ ಹೋಗಿ ಬಂದು ಸೌದೆ ತಗೊಬರೋ ಥರ ಇತ್ತು ಈ ಫೀಲಿಂಗ್ಸು ಅಂತ ನಮ್ಮ ಮನೆಯವ್ರ ಹತ್ರ ನಾನು ಹೇಳ್ತಾಯಿದ್ದೆ. ಆವಾಗೆಲ್ಲ ಬಿದಿರು ಕಡ್ಡಿ ತಗೊಂಬರೋಕ್ಕೆ ಕಾಡಿಗೆ ಹೋಗಿ ಧೈರ್ಯವಾಗಿ ಎಲ್ಲ ತೊಗೊಂಡು ಬರ್ತಿದ್ವಿ, ಸೌದೆ ತೊಗೊಂಬರ್ತಿದ್ವಿ. ಕಾಡಲ್ಲಿ ಕರಳೆ ಅಂತ ಸಿಗ್ತಿತ್ತು, ಕರಳೆ ಕತ್ತರಿಸ್ಕೊಂಬರ್ತಿದ್ವಿ. ತುಂಬ ಅಂದರೆ ತುಂಬ ನೆನಪಾಗ್ತಿತ್ತು ಗೈಸ್. ಅಂತೂ ನನಗಂತೂ ತುಂಬ ವರ್ಷಗಳೇ ಆಗೋಗಿತ್ತಲ್ಲ ಹೋಗಿ ನೋಡಿ. ನನಗಂತೂ ಹಂಗೆ ಎಳ್ಕೊಂಡು ಹೋಗ್ಬಿಡ್ತು ಫ್ಲ್ಯಾಶ್ ಬ್ಯಾಕ್ಗೆ. ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಅಲ್ಲಿಂದ ಮೇಲೆ ಬಂದರೆ ಆ ಬಿದಿರು ವನದಿಂದ ಮೇಲಕ್ಕೆ ಬಂದರೆ ಒಂದು ಶಿವಾಲಯ ಒಂದು ಇದಿತ್ತೆ, ಶಿವನ ಲಿಂಗ ಇತ್ತು ಅಲ್ಲಿ. ಅದೊಂದು ದೇವಸ್ಥಾನ ಮಂಟಪ ಥರ ಮಾಡಿಟ್ಟಿದ್ದಾರೆ. ಮೋಸ್ಟ್ಲಿ ಮುಂದೆ ಕಟ್ಬೋದೇನೋ ಅನಿಸುತ್ತೆ. ಅದು ಹಂಗೆ ಇತ್ತು. ವೀಡಿಯೋ ಮಾಡಿಕೊಂಡೆ, ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು. ಎಲ್ಲನೂ ಸೂಪರಾಗಿ ಕಾಣಿಸ್ತಾಯಿತ್ತು, ತುಂಬ ಚೆನ್ನಾಗೂ ಇತ್ತು. ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಮತ್ತೆ ಹೊರಟ್ವಿ. ನಾವು ಮುಂದೆ ಹಂಗೆ ಹೋಗ್ತಾ ಇದ್ವಿ. ಇದು ಶಿವನ ವಿಗ್ರಹ ಮತ್ತು ಇದು ನಂದಿ. ಆಮೇಲೆ ನಮ್ಮ ಮನೆಯವರು ಅವ್ನು ಶೂ ಬಿಚ್ಚಿಬಿಟ್ಟಿದ್ನಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ರು, ಶೂ ಹಾಕ್ತಾಯಿದ್ರು ಅವನಿಗೆ. ಆಮೇಲೆ ಇಲ್ಲಿ ಮುಂದೆ ಬಂದ ತಕ್ಷಣ ಅಲ್ಲಿ ಹಂಚುಗಳಿತ್ತು. ಈಗೂ ನಮ್ಮ ಮನೇಲಿ ಹಂಚು ಹಾಗೇ ಇದೆ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ನಮ್ಮ ಹಳೆ ಕಾಲದ ಮನೆ ಅಂದರೆ ಸುಮಾರು ಒಂದು 60-70 ವರ್ಷದ ಮನೆ ಗೈಸ್. ಅದು 60-70 ವರ್ಷದ ಮನೆ ಇನ್ನೂ ಕೂಡ ಹಂಚಲ್ಲೇ ಇದೆ. ಅದೇ ಮನೇಲೇ ಇವಾಗ ನಮ್ಮ ಅಪ್ಪ ಅಮ್ಮ ಇರೋದು. ಯಾಕೆಂದರೆ ಯಾಕಿದ್ದಾರೆ ಅಂತಂದರೆ ನಮ್ಮ ಅಪ್ಪ ಅಮ್ಮನಿಗೆ ಮನೆ ರೆಡಿ ಮಾಡಿಸ್ತಾ ಇದ್ದಾರೆ, ಮನೆ ಕಟ್ತಿದ್ದಾರೆ, ಫಿನಿಶಿಂಗ್ ಆಗೋಗಿದೆ. ಅದನ್ನು ಮುಂದೆ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗಿರೋ ಮನೆಯಲ್ಲಿ ಹಂಚಿನ ಮನೆ ಗೈಸ್. ಈ ಥರ ಹಂಚಲ್ಲ, ಇಲ್ಲಿ ಮುಂದೆ ಈ ಥರ ಹಂಚಿರೋದು. ಈ ಥರ ಹಂಚಲ್ಲಿ ಮನೆ ಕಟ್ಟಿರೋದು, ಹಳೆ ಕಾಲದ ಮನೆ. ಸುಮಾರು ಒಂದು 60-70 ವರ್ಷದ ಹಳೆ ಮನೆ ಗೈಸ್. ಅದು ಒಂದು ಸಲ ತೋರಿಸ್ತೀನಿ. ಅಷ್ಟು ಚೆನ್ನಾಗಿತ್ತು. ಆದರೆ ಆಗಿನ ಕ್ವಾಲಿಟಿ ಇವಾಗ ಹಂಚಲ್ಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬ ವರ್ಷದಿಂದ ಕಟ್ಟಿರೋ ಮನೆ ಹಾಗೇ ಇತ್ತು. ಇನ್ನು ಅಲ್ಲಿಂದ ಮುಂದಕ್ಕೆ ಬರ್ತಾಯಿದ್ರೆ ಇಲ್ಲಿ ಮುಂದೆ ಡೌನಲ್ಲಿ ಇಳಕ್ಕೆ ಬಂದರೆ ಇದು ಗೆಸ್ಟ್ ರೂಮ್ ಅಂತೆ. ಯಾರು ಬಂದರೆ ಉಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ರೂಮ್ಗಳಂತಿರೋದು. ನನಗೆ ಗೊತ್ತಿಲ್ಲ. ನಾವು ಒಳಗಡೆ ಹೋಗ್ಬಿಟ್ವಿ, ಯಾಕೆಂದರೆ ನಾವು ಇಲ್ಲಿ ಏನಿದೆ ಅಂತ ಕೂಡ ಒಂದು ದಿನವೂ ನಾವು ನೋಡಿಲ್ಲ.
ಇದನ್ನು ಬಂದು ನಮ್ಮ ಮನೆಯವರು ಆಗಿನ ಕಾಲದಲ್ಲಿ ಬಾತ್ರೂಮ್ಗೆ ಹೋಗ್ತಾಯಿದ್ರು ಅದು ಇದು ಅಂತ ಹೇಳ್ತಾಯಿದ್ರು. ನನಗೆ ಗೊತ್ತಿಲ್ಲ, ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಅದು ಗೊತ್ತು ಉಳ್ಕಲ್ಲು. ಇದೆಲ್ಲ ವಿಗ್ರಹಗಳು ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರುವಂಥ ವಿಗ್ರಹಗಳು. ನೋಡೋಕ್ಕೆ ತುಂಬ ಅಪರೂಪ ಸಿಗೋದು. ಇದೆಲ್ಲ ನೋಡ್ತಾ ಇದ್ದರೆ ನಾನು ಎಲ್ಲಿ ಹಂಪಿಗೆ ಹೋಗಿದ್ವಿ ಒಂದ್ಸಲ ಟ್ರಿಪ್ಗೆ, ನನ್ನನ್ನ ಕರ್ಕೊಂಡು ಹೋಗಿದ್ರು 8 9 ಅನಿಸುತ್ತೆ, 9 10 ಕರ್ಕೊಂಡು ಹೋಗಿದ್ರು. ಅದೆಲ್ಲ ನನಗೆ ನೆನಪಾಗ್ತಾಯಿತ್ತು. ಮತ್ತು ಅಲ್ಲಿಂದ ಕೆಳಗಡೆ ಇಳಿಗೆ ಬಂದರೆ, ಮೇಲಿಂದ ಕೆಳಗಡೆ ಬಂದರೆ ನಮ್ಮ ಮಗನಿಗೆ ಮಕ್ಕಳುಗಳು ಆಟ ಆಡೋಕ್ಕೆ 10 ವರ್ಷದ ಕೆಳಗಡೆ ಇರೋರಿಗೆ, 10 ವರ್ಷ ಮೇಲ್ಪಟ್ಟು ಇಲ್ಲ, 10 ವರ್ಷದ ಕೆಳಗಡೆ ಇರೋ ಮಕ್ಕಳು ಮಾತ್ರ ಆಟ ಆಡೋಕ್ಕೆ ಇಲ್ಲಿ ಜಾಗ ಚೆನ್ನಾಗಿತ್ತು. ಹಂಗಂತ ಹೇಳಿ ಎಲ್ಲರೂ ಆಡ್ತಾರೆ, ನಾನು ಕೂಡ ಆಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗಂತೂ ಫುಲ್ಲು ಖುಷಿ ಆಗೋಯಿತು ಕರ್ಕೊಬಂದಿರೋದಕ್ಕೆ. ಈ ಥರ ಹೊರ್ಗಡೆ ಡೈಲಿ ಕರ್ಕೊಂಡು ಹೋಗಬೇಕು ಅಂತ ಅವನಿಗೂ ಆಸೆ ಇರುತ್ತೆ. ನಾವು ಬರ್ತೀವಿ, ತುಂಬ ದಿನ ಆಯಿತು. ಒಳಗಡೆನೇ ಮನೇಲೇ ಆಟ ಆಡ್ತಾನೆ ಗೈಸ್ ಅವನು. ಹೊರಗಡೆ ಕರ್ಕೊಂಡೋದ್ರೆ ಹೊರಗಡೆನೇ ಇದ್ಬಿಡ್ತಾನೆ, ಮನೇಲಿದ್ದರೆ ಮನೇಲೇ ಇದ್ಬಿಡ್ತಾನೆ. ಆ ಥರ ಹೊರಗಡೆ ಕರ್ಕೋಗಿ ಆಟ ಆಡ್ಸೋಣ ಅಂತಂದರೆ ಇಲ್ಲೆಲ್ಲೂ ಸರಿಯಾಗಿ ಪಾರ್ಕ್ ಇಲ್ಲ ಗೈಸ್. ಪಾರ್ಕ್ ಐತೆ, 6 ಗಂಟೆ ಮೇಲೆ ಸೊಳ್ಳೆಗಳ ಕಾಟ, ಹೋಗೋಕ್ಕಾಗಲ್ಲ. ಇದು ಬಂದು ಆಗಿನ ಕಾಲದ ರಥ ಅಂತೆ. ಇದು ರಥ ಮರದಿಂದ ಮಾಡಿರೋದು ಅನಿಸುತ್ತೆ. ಎಲ್ಲ ತುಂಬ ಹಳೇದಾಗ್ಬಿಟ್ಟಿತ್ತು. ಅದನ್ನು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಗಣೇಶನ ನೋಡಿದ ತಕ್ಷಣ ಎಲ್ಲಿ ನೋಡಿದ್ರೂ ಸರಿನೇ, ಗಣೇಶನ ಮಾತ್ರ ನೋಡೋಕೆ ಓಡೋಗ್ಬಿಡ್ತಾರೆ. ಎಲ್ಲಾರ ಸಿಗಲಿ ಗಣೇಶನ ನೋಡೋಕೆ ಹೋಗ್ಬಿಡ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಎಲ್ಲಾರ ಸಿಕ್ಕರೆ ಓಡೋಗ್ಬಿಡ್ತಾರೆ ಗಣೇಶನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಗಂಟೆ ಬರ್ಸ್ಕೊಂಡು ಬರ್ತಾಯಿದ್ರು. ನಾನು ಅದಕ್ಕೆ ರೇಗಿಸ್ತಾ ಇದ್ದಿದ್ದಕ್ಕೆ ಅವರು ನಗ್ತಾಯಿದ್ರು. ಎಲ್ಲಾರ ಸಿಕ್ಕರೆ ಓಡೋಗ್ಬಿಡ್ತಾರೆ ಗಣೇಶನ ನೋಡೋಕ್ಕೆ ಅಂತ. ಅವ್ರ ಫೇವ್ರೆಟ್ ಗೈಸ್ ಗಣೇಶ ಅಂದರೆ. ಸುಮಾರು ಒಂದು 10-12 ವರ್ಷದಿಂದನೂ ಇವರು ಗಣೇಶನಿಟ್ಟು ಚೆನ್ನಾಗಿ ಗಣೇಶನ ಹಬ್ಬ ಮಾಡ್ತಾರೆ ಗೈಸ್ ಅವರು. ಮತ್ತು ನಾನು ಒಳಗಡೆ ಹೋಗಿ ಗಣೇಶನ ಹತ್ರ ಕೇಳಿಕೊಂಡು ಆಶೀರ್ವಾದ ಮಾಡಿಕೊಂಡು ತಗೊಂಡು ಬಂದೆ. ಅಲ್ಲಿಂದ ಬಂದು ಆಂಜನೇಯ ವಿಗ್ರಹ ಒಂದಿತ್ತು, ಅದನ್ನು ಕೂಡ ನೋಡ್ತಾ ಇದ್ವಿ. ಇದನ್ನೆಲ್ಲ ನೋಡ್ತಾ ಇದ್ವಿ. ನಾವು 10th ಹಂಪಿಗೆ ಹೋಗಿದ್ವಿ. ಅಲ್ಲೂ ಕೂಡ ಅದೇ ಕಲ್ಲಲ್ಲೇ ಕೆತ್ತನೆ ಮಾಡಿರೋ ಶಿಲೆಗಳೇ ಇರ್ತಿತ್ತು. ಹಾಗೆ ಇದು ಅಲ್ಲಿಗೆ ನನಗೆ ಸಡನ್ನಾಗಿ ನೆನಪು ಬಂತು. ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇನ್ನೂ ಇಟ್ಕೊಂಡಿದ್ದಾರೆ ಇಲ್ಲಿ. ಅಂದರೆ ಮುಂದೆ ನೋಡೋಕ್ಕೆ ಸಿಗುತ್ತೋ ಸಿಗಲ್ವೋ, ನಾವು ಬರ್ತೀವೋ ಬರಲ್ವೋ ಗೊತ್ತಿಲ್ಲ. ಇದನ್ನೆಲ್ಲ ಇವಾಗಲೇ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಹಂಗೆ ನಿಂತ್ಕೊಂಬಿಟ್ಟೆ. ಈ ಥರ ಎಲ್ಲ ಕೆತ್ತನೆಗಳು ಮಾಡೋದು ಆಗಿನ ಕಾಲದಲ್ಲೇ. ಈಗಿನ ಕಾಲದಲ್ಲಿ ಈ ಥರ ಕಲ್ಲಲ್ಲಿ ಸಿಗೋದೇ ಇಲ್ಲ, ಮಾಡೋಕ್ಕಾಗಲ್ಲ. ಸಿಗುತ್ತೋ ಸಿಗಲ್ವೋ ನನಗೆ ಗೊತ್ತಿಲ್ಲ ಗೈಸ್, ನನಗೆ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದು ಬಂದು ಇದನ್ನು ನಾನು ಹಂಗೆ ನೋಡ್ತಾ ಇದ್ದೆ. ಜನಪದ ಹಾಡುಗಳಿಗೆ ಗೆಜ್ಜೆ ಹಾಕ್ತಾರಲ್ಲ ಆ ಥರ ಇದು. ಇನ್ನು ಒಳಗಡೆ ಹೋದ್ವಿ. ಇದು ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಅದು ಒಂದು ಸೈಡ್ ಹೇಳಿದರು ಅಷ್ಟೇ. ಇಲ್ಲಿ ಮಾಡಬಾರ್ದು ಅಂತ ನನಗೂ ಗೊತ್ತಿರಲಿಲ್ಲ ಗೈಸ್. ಆದ್ರೂ ಕೂಡ ಒಂದೇ ಒಂದು ಪಿಕ್, ಒಂದು 10-60 ಸೆಕೆಂಡದ್ದು ಏನೋ ಒಂದು ವೀಡಿಯೋನ ನಾನು ತೊಗೊಂಡಿದ್ದೀನಿ. ಇದು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ್ರು ಯಾರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ ಗೈಸ್. ಇದು ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ. ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ನನಗೆ ಇಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಯಾರೂ ಕಾಣಿಸಿಲ್ಲ. ಸೊ ಹಾಗಾಗಿ ನಾನು ಅದನ್ನ ವೀಡಿಯೋ ಮಾಡಿಕೊಂಡೆ. ನೋಡೋಣ, ಆದರೆ ಅಪ್ಲೋಡ್ ಮಾಡ್ತೀನಿ. ಇದನ್ನು ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಇದು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ. ಏನಾರು ಅಕಸ್ಮಾತ್ ಪ್ರಾಬ್ಲಮ್ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್, ಅದು ಡಿಲೀಟೇ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ದಾರೆ ಯಾರೋ ಅಂತ. ಒಳಗಡೆ ಮೋಸ್ಟ್ಲಿ ಅದು ವೀಡಿಯೋ ಮಾಡಿ ಲೀಕ್ ಆದರೆ ನೋಡೋಕ್ಕೆ ಯಾರೂ ಬರಲ್ಲ ಅಂತನೋ ಇಲ್ಲ ಏನಂತಾನೆ ನನಗೂ ಗೊತ್ತಿಲ್ಲ ಗೈಸ್. ಇವಾಗ ನಾವು ತಿರುಪತಿ ವೀಡಿಯೋ ಮಾಡಿರೋದ್ರು ಹಾಗೆ ಅದೇ ಥರನೇ ಆಗೈತೆ. ಮತ್ತು ಅಲ್ಲಿ ಬಾವಿ ಇತ್ತು, ಬಾವಿ ನೋಡೋಕೆ ಹೋದ್ವಿ. ಅಲ್ಲಿ ಬಾವಿ ಆಳನೇ ಇಲ್ಲ, ನೀರು ಇರಲಿಲ್ಲ. ಅಲ್ಲಿಂದ ಮುಂದೆ ಬಂದುಬಿಟ್ರೆ ಹಸುಗಳನ್ನ ಇಟ್ಕೊಂಡು ಮೊದಲು ಎಣ್ಣೆ ಗಾಣಕ್ಕೆ ಹಾಕ್ತಾಯಿದ್ರಲ್ಲ ಗೈಸ್, ಅದು ಇದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನನಗೂ ಖುಷಿ ಆಯಿತು. ಅಲ್ಲಿಂದ ಡೌನಿಗೆ ಬಂದ್ವಿ. ಡೌನಿಗೆ ಬಂದಮೇಲೆ ಇಲ್ಲಿ ಕೊಟ್ಟಿಗೆ ಅನ್ನೋದು ಇತ್ತು. ಅದು ಎಲ್ಲ ನೋಡ್ತಾಯಿದ್ರೆ ನನಗೆ ಅದೇ ಹಳೇದೇ ನೆನಪಾಗ್ತಾಯಿತ್ತು. ತುಂಬ ಆಗಿನ ಕಾಲದಲ್ಲಿ ನೆಮ್ಮದಿ ಜೀವನ ಇತ್ತು, ಆದರೆ ದುಡ್ಡು ಕಷ್ಟ ಇತ್ತು, ಕೆಲಸ ಇರಲಿಲ್ಲ. ಇದು ಕೊಟ್ಟಿಗೆ. ಇವಾಗೂ ಕೂಡ ನಮ್ಮ ಮನೆಯಲ್ಲಿ ಕೊಟ್ಟಿಗೆ ಹೀಗೆ ಇದೆ ಗೈಸ್. ತುಂಬ ನೆನಪಾಗುತ್ತೆ. ಹಸು ಮನೇಲಿ ಇರಲೇಬೇಕು ಅಂತ ಹೇಳ್ತಾರೆ.
ಹಂಗೆ ತುಂಬ ಅಂತ ನೆನಪಾಯ್ತಿತ್ತು. ನೋಡೋಣ ದೇವ್ರ ಆಶೀರ್ವಾದ ಮುಂದಕ್ಕೆ ಒಂದೊಳ್ಳೆ ಹಸುನ ಚೆನ್ನಾಗಿರೋದು ತಗೊಂಡು ಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇದು ಅರಳಿಕಟ್ಟೆ ಪಂಚಾಯಿತಿ ಮಾಡ್ತಿದ್ರಲ್ಲ ಮೊದಲು ಆಗಿನ ಕಾಲದಲ್ಲಿ, ಇವಾಗೂ ಇರ್ಬೋದೇನೋ ಗೊತ್ತಿಲ್ಲ. ಅರಳಿಕಟ್ಟೆ ಅಂತ ಹೇಳ್ತಾರೆ. ಅಲ್ಲಿಂದ ಡೌನ್ಗೆ ಬಂದಮೇಲೆ ಇಲ್ಲಿ ಎಲ್ಲ ಬಾತುಕೋಳಿಗಳು ಇದ್ವು. ಇಲ್ಲಿ ಇದನ್ನ ನೋಡಿಕೊಂಡು ನನ್ನ ಮಗ ನಿಂತಿದ್ದ. ಇವು ಒಂದೇ ಸತಿ ಸೆಲ್ಫಿ ತೋರಿಸ್ತಾ ಇದ್ದವು ನಮಗೆ ಇವು. ನಾನು ಅದನ್ನೇ ನೋಡ್ತಾಯಿದ್ದೆ, ಏನೆಲ್ಲ ಒಂದೇ ಸಲ ಕತ್ತೆತ್ಕೊಂಡು ಹಿಂಗೆ ನಿಂತ್ಕೊಂಡವಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ನೋಡ್ತಾ ಇದ್ದೆ. ನನ್ನ ಮಗ ಇದನ್ನು ನೋಡ್ಬಿಟ್ಟು ನವಿಲು ಒರಿಜಿನಲ್ ನವಿಲು ಅಂದ್ಕೊಂಬಿಟ್ಟಿದ್ದ. ಇದು ಆರ್ಟಿಫಿಷಿಯಲು, ಅಪ್ಪೋ ಒರಿಜಿನಲ್ ಅಲ್ಲ ಅಂತ ಹೇಳ್ತಾ ಇದ್ದೆ. ಆಮೇಲೆ ಇಲ್ಲಿಂದ ಅಲ್ಲಿಗೆ ಅವ್ನಿಗೆ ಖುಷಿ ಆಗೋಗೈತೆ. ಏನೋ ಒಂದು ಪ್ರಪಂಚದಲ್ಲಿ ಹೋಗಿ ಕರ್ಕೊಬಂದ್ಬಿಟ್ಟೈತೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಅವ್ನಿಗೆ ಫುಲ್ಲು ಖುಷಿ ಆಗೋಯ್ತು ಗೈಸ್. ನಾವು ಈ ಥರ ಹೊರಗಡೆ ಕರ್ಕೊಂಡು ಹೋಗ್ತಿರ್ತೀವಿ. ನಾವು ಜಾಸ್ತಿ ಹೋಗೋದು ಈ ಕಡೆ ಈ ಥರ ಒಂದು ಪ್ಲೇಸ್ಗೆ ನಾವು ಜಾಸ್ತಿ ಹೋಗೋದೇ ಇಲ್ಲ. ನಾವು ಹೋದರೆ ಟೆಂಪಲ್ಗೆ ಜಾಸ್ತಿ ಹೋಗೋದು. ಯಾಕೆಂದರೆ ದೇವ್ರ ಆಶೀರ್ವಾದ ತುಂಬ ಮುಖ್ಯ ಅಲ್ವಾ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಓಡೋಯ್ತಿರ್ತೀವಿ. ಶ್ರೀರಂಗಪಟ್ಟಣ, ನಂಜನಗೂಡು ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿಂದ ಬಂದಮೇಲೆ ಇಲ್ಲಿ ಅಂಗವಿಕಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅದೊಂದು ವೀಡಿಯೋ ಮಾಡಿದೆ. ಸಾಲಾಗಿ ಯಾರಿಗೂ ಕಣ್ಣು ಕಾಣಲ್ಲ, ಬುದ್ಧಿ ಚೆನ್ನಾಗಿಲ್ಲ ಅಂಥವ್ರನ್ನೆಲ್ಲ ಇವರು ಟೂರಿಸ್ಟ್ ಪ್ಲೇಸ್ ಥರ ಕರ್ಕೊಬಂದಿದ್ರು. ಇವಾಗ ಹಾಸ್ಟೆಲಲ್ಲೆಲ್ಲ ಇರ್ತಾರಲ್ಲ, ಬಿಟ್ಬಿಟ್ಟಿರ್ತಾರಲ್ಲ ಅಂಥವ್ರನ್ನ ಕರ್ಕೊಬಂದಿದ್ರು ಗೈಸ್. ನೋಡ್ತಾ ಇದ್ದೆ, ಅದೊಂದು ಪಿಕ್ ತಗೊಂಡೆ. ಸರಿ ನೋಡಿಬಿಟ್ಟು ಇವರೆಲ್ಲ ಹೇಳ್ತಾಯಿದ್ರು ನಮ್ಮ ಮನೆಯವರು, ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ನೋಡು ಗಂಡು ಮಕ್ಳಿಗಿಂತ ಅಂತ ಹೇಳ್ಬಿಟ್ಟು. ಇದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯಿತ್ತು ನನಗೂ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.